ಈ ಬರೀ ICR ಕಿಟ್ RTPC ಟೆಸ್ಟ್ ಇದೆಯಲ್ಲ ಅದನ್ನೇ ಕಾರ್ಪೊರೇಷನ್ ಅಲ್ಲಿ 84 ಲಕ್ಷ, BBMP ಇದೆ ಕಿದ್ವಾಯಲ್ಲಿ 24 ಲಕ್ಷ. ಜನಸಂಖ್ಯೆ ಅಂದ್ರೆ ಎಲ್ಲರಿಗೂ ಆಗೋಯ್ತು ಅಂತ, ಬೆಂಗಳೂರಲ್ಲಿ ಎಲ್ಲರಿಗೂ ಆಗೋಯ್ತು ಅಂತ ಕಾಣ್ತಾ ಇದೆ. ಸೊ ಇಷ್ಟಿದೆ. ನೆಕ್ಸ್ಟ್ ನಾವು ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ, ಪ್ರೋಗ್ರೆಸ್ ಕೇಳ್ತೀವಿ. ಹೇಳ್ಬಿಟ್ಟು ಇವತ್ತು ನಮ್ಮ ಗುಂಡ್ರಾಯರು ಬಂದಿದ್ರು, ಎಲ್ಲ ಬೇರೆ ಕಡೆ ಸ್ವಲ್ಪ ಈ ಬಳ್ಳಾರಿ ಯಾವುದೋ ಇಶ್ಯೂಗೆ ಅಟೆಂಡ್ ಮಾಡಬೇಕು ಅಂತ ಅವರು ಹೋಗಿದ್ದಾರೆ. ಸರ್, ನೀವು ವಿಚೆಂಟ್ ಮಾಡಲ್ಲ ಅಂತಿದ್ದೀರಾ, ಆದ್ರೆ ಬಿಜೆಪಿ ಕಡೆಯಿಂದ ಮಾಜಿ ಆರೋಗ್ಯ ಸಚಿವರ ಕಡೆಯಿಂದ ಬಂದಂತ ಸ್ಟೇಟ್ಮೆಂಟ್ಗಳಿಂದ ನೀವು ಗಮನಿಸಿದಿರಾ ಅನ್ಸುತ್ತೆ. ಈ ರೀತಿ ರಿಪೋರ್ಟ್ಗಳಿಗೆ ನಾವು ಜಗ್ಗಲ್ಲ ಬಗ್ಗಲ್ಲ ಹೆದರಲ್ಲ, ಇದು ವಿಚಂಟೆ ಬೇರೆ ಇನ್ನೇನು ಅಲ್ಲ. ಕಮಿಟಿ ಫಾರ್ಮ್ ಮಾಡ್ಕೊಂಡು 2 ಸಬ್ ಕಮಿಟಿಗಳನ್ನ ಮಾಡ್ಕೊಂಡು ಅವ್ರು ನಮ್ಮ ವಿರುದ್ಧ ಬಿದ್ದಿದ್ದಾರೆ, ಇದನ್ನ ಪೊಲಿಟಿಕಲಿ ತಗೊಂಡೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ಗಳನ್ನ ಮಾಡಿದ್ದಾರೆ. ನಮ್ ಕಡೆ ಏನ್ ಹೇಳ್ತಾರೆ, ಇನ್ನೇನು ಕುಮಾರಸ್ವಾಮಿ ಅವ್ರು ಹೇಳಿದ್ರು ಕುಂಬಳಕಾಯಿ ಕಳ್ಳ ಅಂತ ಹೆಗ್ಲು ಮುಟ್ಟಾಡ್ತೀವಿ ಅಂತ ಅವ್ರೇನೋ ಹೇಳಿದ್ರು ನನಗೆ. ಅವ್ರು ಹೇಳಿದ್ದು ಇನ್ನು ನನ್ನ ತಲೆ ಇದೆ. ಹಂಗೆ ಅವ್ರು ಯಾಕೆ ಗಾಬರಿ ಆಗಿದ್ದಾರೆ? ನಾವು ಅವ್ರ ಸುದ್ದಿನೇ ಮಾತಾಡಕ್ ಹೋಗಿಲ್ವಲ್ಲ, ಯಾಕೆ ಹೆಗ್ಲು ನೋಡ್ಕೊಳ್ತಾ ಇದಾರೆ? ನಾವಿನ್ನೂ ಯಾರ ಸುದ್ದಿಗೂ ಹೋಗಿಲ್ಲ. ನಾನು ಸುಮ್ಮನೆ ಹಿಂಗೆ ಹೇಳಿದ್ದೀನಿ ಅಷ್ಟೇ. ಇಲ್ಲಿ ಬಂದಿದ್ದ ರಿಪೋರ್ಟ್ ಬಂದಿದ್ದ ಹೇಳಿದ್ದೀನಿ, ಬೇಕಾದ್ರೆ ರಿಪೋರ್ಟ್ ಓದ್ತೀನಿ. ಅವ್ರು ನೋಡಿ, ಟು ಇನಿಷಿಯೇಟ್ simultaneous criminal action against the special commissioner, signatory, commissioner plus signatory, ಯಾರು ಮೇಲ್ಗಡೆಯಿಂದ ಕೆಳಗಡೆಯಿಂದ ಮಾಡೋರು ಅವ್ರಿಗೆ, ಟು ದಿ above order and circular for the offence under section 71, section 11 of the Prevention of Corruption Act 1980 as amended for improper performance of the public duty, whereas a special commissioners, officers, politicians, either by himself and the collusions with the private labs, hospital, name officials, so and so, circular, corrupt and illegal means has been attempted to obtain undue advantage from the private labs, hospital named in the office, so circular abusing the position of public servant and or by using a personal influence over the public servants involved with the above transactions ಅಂತೇಳಿ ಕೆಲವೆಲ್ಲ ಬಂದಿದೆ. ಅವ್ರ ರಿಪೋರ್ಟ್ ಯಾರು ಪುನಃ ರಿಪೋರ್ಟ್. ಸರ್, ಇದನ್ನ ವಿಧಾನಸಭೆಯಲ್ಲಿ ಮಧ್ಯಂತರ ವರದಿ ಮಂಡನೆ ಮಾಡಕ್ಕೆ ಅವಕಾಶ ಇದೆ, ನೀವು ಮಾಡ್ತೀರಾ ಸರ್? ವಿಲ್ ಕಮ್ ಬ್ಯಾಕ್ ಟು ಯು, ವಿಲ್ ಎಕ್ಸಾಮಿನ್ ಇಟ್. ಸರ್, KH ಮುನಿಯಪ್ಪ ಅವರು ಇನ್ನು ಕೋಲಾರದಲ್ಲಿ ಹೇಳಿದ್ದಾರೆ, ಆಮೇಲೆ ಆಕ್ಷನ್ ಟೇಕನ್ ಎಲ್ಲ ಮಾಡಬಹುದು. ಸಿಎಂ ಸೂತ್ರ ಸಂಧಾನ ಸೂತ್ರ ಅಂದ್ರೆ ಒಪ್ಪಂದ ಆಗಿದೆ ಅಂತ ಹೇಳಿ KH ಮುನಿಯಪ್ಪ ಅವರು ಹೇಳಿದ್ದಾರೆ. ನೋ ಕ್ವಶನ್ ಆಫ್ ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ. ಯಾವ ಸೂತ್ರದಲ್ಲಿಲ್ಲ, ಈಗೇನಿಲ್ಲ. ನಮ್ದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೂತ್ರದ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ, ಯಾವುದೂ ಇಲ್ಲ. ನಾನು ನ್ಯಾಷನಲ್ ಚಾನೆಲ್ ಅಲ್ಲಿ ಹೇಳಿದ್ದೇನೆ, ಆಯ್ತು, ನನಗೆ CM ಕೆಲವು ಜವಾಬ್ದಾರಿ ವಹಿಸಿದ್ದಾರೆ, ನನಗೆ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ. ನಾನು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ. ಸೂತ್ರದ ಬಗ್ಗೆ ಯಾರ ಮಧ್ಯೆ ಮಾತಾಡೋಂತ ಸಂದರ್ಭ ಇಲ್ಲ, ಅವಶ್ಯಕತೆ ಇಲ್ಲ. ವಾಟ್ ಎವರ್ CM has said, it is closed ಅಂತ ಹೇಳಿದ್ದೀವಿ. ಇಟ್ ಇಸ್ ಫಿನಿಶ್ಡ್. ಈಗ ಇದ್ರ ಬಗ್ಗೆ ಮಾತಾಡಿ, ಕುನ್ನಾ ಬಗ್ಗೆ ಮಾತಾಡಿ. SIT ಏನಾಯ್ತು ಸರ್? ಯಾವ ಹಂತದಲ್ಲಿದೆ? SIT ರಚನೆ ಆಗಿದೆಯಾ? ಎಲ್ಲ ಯಾರ ನೇತೃತ್ವದಲ್ಲಿ? ಮತ್ತೆ ಏನು ಪ್ರೋಸೆಸ್ ಏನಾಯ್ತು? ಏನು ಲೀಗಲ್ ಏನೇನಾಗಬೇಕು, ಲೀಗಲಿ ಕ್ರಿಮಿನಲ್ ಈಗ ಹೇಳಿದ್ನಲ್ಲ, ಅವ್ರು ಬರ್ದಿರೋದೆಲ್ಲ ಏನೇನ್ ಹೇಳ್ಬೇಕು ಎಲ್ಲ ಅದನ್ನೆಲ್ಲ ಹೋಗ್ತದಲ್ಲ. ಅಲ್ಲ, ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ SIT ರಚನೆಗೆ ನೀವು ತೀರ್ಮಾನ ಮಾಡಿದ್ರಿ. ರಚನೆ ಆಗಿದೆಯಾ ಅಥವಾ ಏನ್ ಪ್ರೋಸೆಸ್ ಶುರು ಆಯ್ತಾ ಸರ್ ಅಂತ? ನಿಮ್ಗೆಲ್ಲ ಗೊತ್ತಾಗ್ತದೆ, ಬಂದ ತಕ್ಷಣ ಎಲ್ಲ ಕಂಪ್ಲೀಟ್ ರಿಲೀಸ್ ಮಾಡ್ತೀವಿ. ಸರ್, ಈ ಕೇಸ್ ತಗೊಳ್ಳೋದಕ್ಕೆ ಕೆಲ ಆಫೀಸರ್ಸ್ ಬರ್ತಾರೆ, ಅದಕ್ಕೆ SIT ರಚನೆ ಆಗಿಲ್ಲ ಅಂತ ಆರೋಪ ಮಾಡ್ತಾರೆ ಬಿಜೆಪಿ. ನೋಡ್ಯಾ, ಯಾವ ಬಿಜೆಪಿಯವ್ರಿಗೂ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ಕಮಿಟಿ ಏನ್ ರೆಕಮೆಂಡ್ ಮಾಡಿದೆ ಅದನ್ನ ನೋಡ್ತಾ ಇದೀವಿ. ಆಫೀಸರ್ಸ್ಗೆ ಫುಲ್ ಎಂಪವರ್ ಮಾಡಿದೀವಿ. ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಸರ್, ವರದಿಯಲ್ಲಿ ಈಗ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಹೆಸರು ಮಾತ್ರ ಇರುತ್ತದೆ, ಅವರನ್ನು ಒಂದಷ್ಟು ಕ್ರಿಮಿನಲ್ ಆಗಿ ಸಂಬಂಧಪಟ್ಟಂತೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಎನಿ ನೇಮ್ಸ್. ಓಕೆ, ಅವರಿಬ್ಬರು ಬೇರೆ ಎಲ್ಲರೂ ಕೂಡ ಇದ್ದಾರೆ. ಯಾವ್ದು ಅವ್ರ ಆಫೀಸರ್ಸ್ ನೋಡ್ತಾರೆ, ಅದನ್ನ ನಾವು ನೋಡಲ್ಲ. ಸರ್, ಎಲ್ಲಿಗಂಟ ತಾರ್ಕಿಕ ಅಂತ್ಯ ಎಲ್ಲಿಗೆ ಹೋಗುತ್ತೆ ಸರ್? ಯಾವಾಗ ಆಗೋದು ಏನು ಅಂತ? ಯಾಕಂದ್ರೆ ತಾರ್ಕಿಕ ಅಂತ್ಯಕ್ಕೆ ಎಲ್ಲಿವರೆಗೂ ಹೋಗುತ್ತೆ? ತಾರ್ಕಿಕ ಅಂತ್ಯ ಕಾಣುತ್ತಾ? ತಾರ್ಕಿಕ ಅಂತ್ಯ ಕಾಣುತ್ತಾ ಸರ್? ಇದು ಸ್ಟೇಜ್ ಬೈ ಸ್ಟೇಜ್ ಒಂದೇ ದಿನ ಇಷ್ಟೊಂದು ಓದಕ್ ಆಗ್ತದ? ಇವತ್ತೊಂದು ಪುಸ್ತಕ ಓದಿದ್ದೀವಿ. FIR ಮಾಡ್ಲಿಕ್ಕೆ ಫಸ್ಟ್ ಮೀಟಿಂಗ್ ಅಲ್ಲಿ ಯಾರ ಮೇಲೆ FIR ಮಾಡ್ಲಿಕ್ಕೆ ಇಲ್ಲ, ಅವ್ರು ಮಾಡ್ತಾರೆ. ಅವ್ರು ಬಿಟ್ಬಿಟ್ಟಿದೀವಿ ಅವ್ರಿಗೆಲ್ಲ. ಅವ್ರು ಯಾವಾಗ ನೋಡ್ಬಿಟ್ಟು ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ.
We don't want to involve all those things. The officers will take care of that. ಸರ್ ನೀವು ಹಿಂದೆ ಹೇಳಿದ್ರೆ ಪ್ರತಿಪಕ್ಷದಲ್ಲಿದ್ದಾಗ ಕರೋನಾ ಹಗರಣ ಸಂಬಂಧಪಟ್ಟಂತೆ ಒಂದಷ್ಟು ಜನ ಕೂಡ ಕಣ್ಣೀರು ಹಾಕಿದ್ರು, ಒಂದಷ್ಟು ಅವ್ಯವಹಾರ ಆಗಿರುತ್ತದೋ ಅವನ್ನೆಲ್ಲವೂ ಕೂಡ ಜೈಲ್ಗಟ್ಟುವಂತ ಸಾಧ್ಯತೆ ಅಂತ ಅದು ಹೋಗೋದು ಆಗ್ತಾ? ಅಪ್ಪ, ಹೆಣದ ಮೇಲೆ ಹಣ ಹೊಡೆದಿದ್ದಾರೆ ಅಂತ ನಾವೇ ಅಸೆಂಬ್ಲಿಲಿ ಭಾಷಣ ಮಾಡಿದೀವಿ, ನಾವೇ ಕಣ್ಣಲ್ಲಿ ನೋಡಿದೀವಿ, ನಮ್ಗೆ ಗೊತ್ತಿದೆ. ಗಂಡು ಕಟ್ಲೆ ಭಾಷಣ ಮಾಡಿದೀವಿ, ಅನುಭವಿಸಿದೀವಿ. ಜನ ಇದನ್ನೆಲ್ಲ ನೋಡಿ ರೋಷಿರಿ. ಈಗ ನಾ ಸುಮ್ನೆ ನಿಮ್ಗೆ ಉದಾಹರಣೆ ಹೇಳ್ತಾ ಇದೀನಲ್ಲ ನಾನು. ಯಾಕ್ರಿ ಹೆಂಗ್ರಿ ಏನಂತ ಆಫೀಸರ್ಸ್ಗೆ ಕೇಳಿದೆ, ಅವ್ರು ತೋರಿಸಿದ್ರು. ಏನ್ ಮಾಡ್ಬೇಕು ಸ್ವಾಮಿ ನಿಮ್ ಕಾನೂನು ಏನ್ ರೆಕಮೆಂಡೇಶನ್ ಮಾಡಿದೆ ಅಂತ ಒಂದು ಸ್ಮಾಲ್ ನಿಮ್ಗೆ ಹೇಳಿದೆ ಅಷ್ಟೇ. BBMP 84 ಲಕ್ಷ. 84 ಲಕ್ಷ ಅಂದ್ರೆ ಏನು, 1 ಕೋಟಿಗೆ 14 ಲಕ್ಷ ಕಡಿಮೆ. ಬೆಂಗಳೂರು ಸಿಟಿ ಎಷ್ಟು ಮನೆ ಇದೆ, ಆಮೇಲೆ ಇದು ಕಿದ್ವಾಯಿಲಿ 24 ಲಕ್ಷ ಮಾಡಿದಾರಂತೆ. ಒಂದೇ ಸಂಸ್ಥೆಯಲ್ಲಿ 24 ಲಕ್ಷ ಅಂತಂದ್ರೆ ಎಷ್ಟು ನಿಂತ್ಕೋಬೇಕು ಹೇಳಿ. ನಾವು 50,000 ಜನ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಎಷ್ಟು ಜನ ಇರ್ತಾರೆ? 24 ಲಕ್ಷ ಅಂತಂದ್ರೆ ಎಷ್ಟು? ಕೆಪಾಸಿಟಿ ಜಾಸ್ತಿ ಬೇಕು. ಆಮೇಲೆ ಅಲ್ಲಿ ಅಫಿಷಿಯಲ್ ಆಗಿ ಇಲ್ಲ, ಅಲ್ಲಿ ICM ಅಪ್ರೂವಲ್ ಅಲ್ಲಿ ಯಾವ್ದು ಇಲ್ವೇ ಇಲ್ಲ ಅಲ್ಲಿ. ಅದಂಗೆ ಅಷ್ಟೊಂದು ಬಿಲ್ ಹೋಯ್ತು ಅಲ್ಲಿಗೆ. 146 ಕೋಟಿ ರೂಪಾಯಿ ಎಲ್ಲೋಯ್ತು, ಯಾರಿಗೋಯ್ತು? ಇಕ್ವಿಪ್ಮೆಂಟ್ ಖರೀದಿ ಮತ್ತೆ PP ಕಿಟ್ ಅಲ್ಲಿ ಒಂದು ಹಗರಣ ಆಗಿರುವಂತ ವಿಚಾರವಾಗಿ ಅಮೌಂಟ್ ರಿಕವರಿ ಮಾಡುವಂತ ವಿಚಾರ ಬಂದಿತ್ತು. ಸೊ ಆಯ್ತಾ, ಏನಾಯ್ತು? ಅದೆಲ್ಲ ಅವ್ರು ಬಿಟ್ಟಿದೀವಿ. ಅದಕ್ಕೆ ನಾನು ಪ್ರೋಗ್ರೆಸ್ ಕೇಳ್ತಾ ಇದ್ವಿ. ದೇ ಆರ್ ಡೂಯಿಂಗ್ ಇಟ್. ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಕೆಲವರೆಲ್ಲ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಎಲ್ಲ ಮಾಡ್ಬೇಕು ಅಂತ ಮಾಡಿದಾರೆಲ್ಲ. ಸರ್, ಈಗ ತನಿಖೆ ಅಧಿಕಾರಿಗಳು ಯಾವಾಗ ಶುರುವಾಗುತ್ತೆ ಅಂತ ಅವ್ರು ನೋಟಿಸ್ ವಿಚಾರಣೆ ಮಾಡ್ತಾರೆ, ಯಾವಾಗ ಶುರುವಾಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು 3 ವರ್ಷ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಇಟ್ ಟೇಕ್ ಟೈಮ್ ಅಂದ್ರೆ ಪ್ರೊಸೆಸ್ ಸ್ಟಾರ್ಟ್ ನಮಗೂ ಕೂಡ ಅದೇ ಆಸೆ. ಅಪ್ಪ, ನಿಮ್ ಸ್ಪೀಡ್ ಅಲ್ಲಿ ನಾನಿಲ್ಲ. ಆಗಿದೆ. ನಾವು ಟೇಕ್ ಇಟ್ ಕೋರ್ಸ್. That's the law of this land. ಟೇಕ್ ಇಟ್ ಲೀಗಲಿ ಟೈಮ್ ಪ್ರೊಸೀಜರ್ ನೋಡ್ಬೇಕು, ಕರೆಕ್ಟ್ ಇದೆಯಾ ಇಲ್ಲ ಮಾಡ್ಬೇಕು. ನೀನ್ ಸುಮ್ನೆ ಇದು ಕೇಳ್ಬಿಟ್ಟು 5 ನಿಮಿಷಕ್ಕೆ ಪಟ 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 ಅಂತ ಅಲ್ಲಿ ಹಾಕ್ಬಿಡ್ತೀಯ, ಅಲ್ಲಿ ಹೊಡಿತಾ ಇರ್ತದೆ. DK ಶಿವಕುಮಾರ್ ಹಂಗೆಲ್ಲ ನಾವು ಮಾಡಕ್ಕಾಗಲ್ಲ.